ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಜನನಿ ಅಡುಗೆ ಮನೆ. ಇವತ್ತು ನಾನು ಒಂದು ಒಳ್ಳೆ ಕರಿ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ ಸೋಯಾಬೀನ್ ಕರಿ. ಇದನ್ನು ತುಂಬ ಈಸಿಯಾಗಿ ಆಮೇಲೆ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಮೊಸರು ಹಾಕ್ತಿದ್ದೀನಿ, ಹಸೆ ಕಡಲೆ ಹಿಟ್ಟು, ಖಾರದ ಪುಡಿ, ಆಮೇಲೆ ಉಪ್ಪು. ಇದೆಲ್ಲ ಮ್ಯಾರಿನೇಟ್ಗೆ ಹಾಕೋತಿರೋದು. ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಸೋಯಾಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಇದು ಗರಂ ಮಸಾಲ, ಇದು ಅರಶಿನ ಪುಡಿ, ಸ್ವಲ್ಪ ಜೀರಿಗೆ. ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಇದು. ನೋಡಿ, ಈ ಥರ ಫುಲ್ ಕಲಿಸ್ಬಿಟ್ಟು ಇದಕ್ಕೆ ಸೋಯಾ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇದನ್ನೀಗ ಹಾಕ್ತಿದ್ದೀನಿ. ಇದಕ್ಕೀಗ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ತೆಗ್ದಿಡ್ತೀನಿ. ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು. ಮ್ಯಾರಿನೇಟ್ಗೆ ತುಂಬ ಚೆನ್ನಾಗಾಗುತ್ತೆ ಇದು. ಇದಕ್ಕೆ ಸ್ವಲ್ಪ ಬೇಕಾದರೆ ನೀವು ಕಾರ್ನ್ಫ್ಲೋರ್ ಅದು ಹಾಕ್ಬಿಟ್ಟು ಕಬಾಬ್ ಥರನೂ ಮಾಡ್ಕೋಬೋದು. ನೋಡಿ, ಈ ಥರ ದೊಡ್ಡದಾಗಿ ಹೆಚ್ಚಿರೋ ಈರುಳ್ಳಿ, ಟೊಮ್ಯಾಟೊ, ಇದಷ್ಟು ಹಾಕಿ ಕಲಸಿ ತೆಗೆದಿಟ್ಕೊಳ್ಳೋದು. ಈಗ ನಾವು ಮೊಸರು ಅದೆಲ್ಲ ಹಾಕಿರ್ತೀವಲ್ಲ, ತುಂಬ ಸಾಫ್ಟಾಗಿರುತ್ತೆ, ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ತೆಗೆದಿಟ್ಕೊತಿದ್ದೀನಿ. ನೋಡಿ, ಇವಾಗ ರುಬ್ಬೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಮಿಕ್ಸಿ ಮಾಡ್ಕೊಳ್ಳೋದು. ನಾನು ಎದಕ್ಕೆ ತೋರಿಸ್ತೀನಿ ಅಂತಂದರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮುಂಚೆನೇ ಮಾಡಿಟ್ಕೊಂಡಿರಲ್ಲ. ನನಗೆ ಫ್ರೆಶ್ ಬೇಕು. ನಾನು ಅಡುಗೆ ಮಾಡುವಾಗಲೇ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಮತ್ತೆ ನಾನು ಸಪ್ರೇಟ್ ಮಾಡಿಟ್ಕೊಳಲ್ಲ. ನೋಡಿ, ಈ ಥರ ಸಾಫ್ಟ್ ಪೇಸ್ಟ್ ಆಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಪುದೀನ, ಈರುಳ್ಳಿ, ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು, ಬೇಯಿಸ್ಕೋಬೇಕು ಈರುಳ್ಳಿನ. ನೋಡಿ, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ. ನೋಡಿ, ಕಾಣಿಸ್ತಿದೆ ಅಲ್ವಾ? ಈ ಥರ ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ಇದು ಕಲರ್ ಚೇಂಜ್ ಆಗಿಂದ ಇದಕ್ಕೆ ನಾವೀಗ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ ಹಾಕ್ತಿದ್ದೀನಿ. ನೋಡಿ, ಪೇಸ್ಟ್ ಹಾಕ್ತಿದ್ದೀನಿ. ಇದಕ್ಕೀಗ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಸೋಯಾ, ಅದನ್ನೆಲ್ಲ ಫುಲ್ ಹಾಕ್ತಾಯಿದ್ದೀನಿ. ನೋಡಿ, ಅದು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ. ಈಗ ನಾವು ಇದಕ್ಕೆ ಆಲ್ರೆಡಿ ಉಪ್ಪು, ಖಾರ ಅದೆಲ್ಲ ಹಾಕಿರ್ತೀವಿ. ಇಷ್ಟ್ರ ಮೇಲೆ ನಮಗೆ ಉಪ್ಪು, ಖಾರ ಬೇಕು ಅಂದರೆ ಮತ್ತೆ ನೀವು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಹಾಕ್ಕೋಬೋದು. ಈಗ ಇನ್ನೂ ಸ್ವಲ್ಪ ನಿಮಗೆ ಕ್ರೀಮಿ ಸ್ಟ್ರಕ್ಚರ್ ಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಬೇಕಾದರೆ ನೀರು ಹಾಕ್ಕೋಬೋದು. ನನಗಿಷ್ಟು ಸಾಕು, ಅದಕ್ಕೋಸ್ಕರ ನಾನು ಅಷ್ಟೇ ಹಾಕಿದ್ದೀನಿ ನೀರು. ಒನ್ ಟೈಮ್ಗೆ ಆರಾಮಾಗಿ ಮಾಡ್ಕೋಬೋದು. ನೋಡಿ, ರೆಡಿಯಾಗಿದೆ. ಇದು ಕುದೀತಾ ಇದೆ. ನೋಡಿ, ರೆಡಿಯಾಗಿದೆ. ನೋಡಿ, ಸೋಯಾ ಚಂಕ್ಸ್ ಕರಿ ರೆಡಿಯಾಗಿದೆ.
ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಆರಾಮಾಗಿ ಮಾಡಿಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಾನ್ ವೆಜ್ ತಿಂದೇ ಇರೋ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ. ನೀವು ಈ ಸೋಯಾ ಬದಲು ಈ ಜಾಗದಲ್ಲಿ ಸೋಯಾ ಬದಲು ನೀವು ಚಿಕನ್ ಹಾಕ್ಬೋದು. ತುಂಬ ಚೆನ್ನಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.